ಬೇರೆ ಬೇರೆನಾ ಅನ್ನುವಂತ ಬಿಸಿ ಬಿಸಿ ಚರ್ಚೆ ಈಗ ಸದ್ಯಕ್ಕೆ ನಡೀತಾ ಇದೆ. ಇದರ ಮಧ್ಯೆ ರಂಭಾಪುರಿ ಶ್ರೀಗಳು ಆಡಿರುವಂತ ಅದೊಂದು ಮಾತಿದೆಯಲ್ಲ, ಅದು ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಉಳಿದಂತ ಮಠಾಧೀಶರ ಕಣ್ಣನ್ನ ಈಗ ಕೆಂಪಗಾಗಿಸಿದೆ. ರಂಭಾಪುರಿ ಶ್ರೀಗಳು ಗಾಜಿನ ಮನೆಯಲ್ಲಿ ಕೂತು ಇನ್ನೊಂದು ಮನೆಗೆ ಕಲ್ಲೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಾಧ್ಯಮದ ಮೂಲಕ ನಾನು ಬಹಳ ಕಠೋರವಾಗಿ ಖಂಡಿಸಲಿಕ್ಕೆ ಇಷ್ಟಪಡ್ತೇನೆ. ರಂಭಾಪುರಿ ಶ್ರೀಗಳ ವಿರುದ್ಧ ವಿವಿಧ ಮಠಾಧೀಶರು ಕೆರಳಿ ಕೆಂಡವಾಗಿದ್ದಾರೆ. ಯಾಕಂದ್ರೆ ಜಾತಿ ಮಠಗಳಿಂದ ಸಮಾಜ ಕಲುಷಿತ ಎಂದ ರಂಭಾಪುರಿ ಶ್ರೀಗಳ ಮಾತು ಮಠಾಧೀಶರ ಕಣ್ಣು ಕೆಂಪಾಗಿಸಿದೆ. ರಂಭಾಪುರಿ ಸ್ವಾಮೀಜಿ ಮೇಲೆ ಕಿಡಿಕಾರಿದ ಹಿಂದುಳಿದ ದಲಿತ ಮಠಾಧೀಶರು ಮುಕ್ತ ಚರ್ಚೆಗೆ ಸವಾಲೆಸೆದಿದ್ದಾರೆ. ಹೌದು, ಭದ್ರಾವತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರಿನ ರಂಭಾಪುರಿ ವೀರಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ನೀಡಿದ ಹೇಳಿಕೆ ಇಷ್ಟೆಲ್ಲ ವಿವಾದಕ್ಕೆ ಕಾರಣವಾಗಿದೆ. ಜಾತಿ ಮಠಗಳಿಂದ ಸಮಾಜ ಕಲುಷಿತವಾಗಿದೆ ಎಂದ ಮಾತು ಉಳಿದ ಮಠಾಧೀಶರು ಸಿಟ್ಟಿಗೇಳುವಂತೆ ಮಾಡಿದೆ. ದಾವಣಗೆರೆಯಲ್ಲಿ ಹಿಂದುಳಿದ ದಲಿತ ಮಠಾಧೀಶರು ಸಭೆ ನಡೆಸಿದರು. ಕಾಗಿನೆಲೆ ಪೀಠ, ಬೋವಿ ಪೀಠ, ಮಾದಾರ್ ಚೆನ್ನಯ್ಯ ಪೀಠ, ವಾಲ್ಮೀಕಿ ಪೀಠ, ಉಪ್ಪಾರ ಪೀಠ, ಯಾದವ ಪೀಠ, ಈಡಿಗ ಪೀಠ ಸೇರಿ ವಿವಿಧ ಹಿಂದುಳಿದ ದಲಿತ ಮಠಾಧೀಶರು ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಪೂಜ್ಯರು ಬಹಳ ದೊಡ್ಡವರಿದ್ದಾರೆ, ನಾವು ಕ್ಷಮೆ ಅವರಿಂದ ನಿರೀಕ್ಷೆ ಮಾಡಲ್ಲ. ಆ ಹೇಳಿಕೆನ ಹಿಂಪಡೆದ್ರೆ ಸಾಕು, ಅಥವಾ ಅದನ್ನು ಸಾಬೀತು ಮಾಡಿದ್ರೆ ಆಯ್ತು. ಪೂಜ್ಯರು ಆ ಹೇಳಿಕೆಯಲ್ಲಿ ಅನುದಾನಕ್ಕೋಸ್ಕರ ಜಾತಿ ಪೀಠಗಳು ಉದ್ಭವ ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಅವರ ಮಠಪೀಠಗಳು ಅವರ ಅಂಡರ್ಲಿರುವಂತವರು ಅಥವಾ ಅವರ ಶಿಷ್ಯ ಬಳಗದವರು ಯಾವರು ಅನುದಾನವನ್ನು ಪಡ್ಕೊಂಡೇ ಇಲ್ವಾ? ಹಾಗಾದ್ರೆ ಆ ಮಠಗಳು ಅನುದಾನ ಯಾವ ಇಲಾಖೆಯಿಂದ ಪಡ್ಕೊಂಡಿದ್ದಾರೆ? ಬಹಳಷ್ಟು ಬಿಜೆಪಿ ಗವರ್ಮೆಂಟ್ ಅಲ್ಲಿ ಪರಿಶಿಷ್ಟ ಜಾತಿಯಿಂದ ಅನುದಾನ ಹೋಗಿರುವಂತಹ ಮಾತನ್ನ ಕೇಳಿದ್ವಿ. ಅವರೆಲ್ಲ ಪರಿಶಿಷ್ಟ ಜಾತಿಯರೇ ಆಗಿದ್ರೆ ಅವರ ಬಂಧು ಬಳಗ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಎನ್ನುವಂಥದ್ದು ಸ್ಪಷ್ಟೀಕರಿಸಬೇಕಾಗುತ್ತೆ. ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರು ಹಾಗೂ ಕಾಗಿನೆಲೆ ಕನಕ ಗುರುಪೀಠದ ಪೀಠಾಧ್ಯಕ್ಷ ನಿರಂಜನಾನಂದಪುರಿ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಗಾಜಿನ ಮನೆಯಲ್ಲಿ ಕುಳಿತು ಕಲ್ಲು ಹೊಡೆಯುವುದು ಬಿಡಲಿ, ಬದಲಿಗೆ ಯೋಚಿಸಿ ಮಾತನಾಡಲಿ ಅಂತ ಗುಡುಗಿದ್ದಾರೆ. ಬಹುಶಃ ರಂಭಾಪುರಿ ಶ್ರೀಗಳು ಗಾಜಿನ ಮನೆಯಲ್ಲಿ ಕೂತು ಇನ್ನೊಂದು ಮನೆಗೆ ಕಲ್ಲೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಮಾಧ್ಯಮದ ಮೂಲಕ ನಾನು ಬಹಳ ಕಠೋರವಾಗಿ ಖಂಡಿಸಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂಥದ್ದು. ಅವರು ಸಾಕಷ್ಟು ಹಿರಿಯರಾಗಿದ್ದು ಯೋಚನೆ ಮಾಡಿ ಮಾತನಾಡಬೇಕಾಗಿತ್ತು. ಜಾತಿ ಮಠಗಳಿಂದ ಸಮಾಜದಲ್ಲಿ ಕಲುಷಿತ ಅನ್ನುವಂತಹ ಪದ ಅವರು ಯಾವ ಸಮುದಾಯದ ಸ್ವಾಮಿಗಳು ಅನ್ನುವಂಥದ್ದು ಕೂಡ ಆಲೋಚನೆ ಮಾಡಬೇಕಾಗಿದೆ. ಒಟ್ನಲ್ಲಿ ರಂಭಾಪುರಿ ಶ್ರೀಗಳು ಆಡಿದ ಮಾತು ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಇದನ್ನ ಬೇರೆ ಬೇರೆನಾ ಅನ್ನುವಂತ ಬಿಸಿ ಬಿಸಿ ಚರ್ಚೆ ಈಗ ಸದ್ಯಕ್ಕೆ ನಡೀತಾ ಇದೆ. ಇದರ ಮಧ್ಯೆ ರಂಭಾಪುರಿ ಶ್ರೀಗಳು ಆಡಿರುವಂತ ಅದೊಂದು ಮಾತಿದೆಯಲ್ಲ, ಅದು ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಉಳಿದಂತ ಮಠಾಧೀಶರ ಕಣ್ಣನ್ನ ಈಗ ಕೆಂಪಗಾಗಿಸಿದೆ. ರಂಭಾಪುರಿ ಶ್ರೀಗಳು ಗಾಜಿನ ಮನೆಯಲ್ಲಿ ಕೂತು ಇನ್ನೊಂದು ಮನೆಗೆ ಕಲ್ಲೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಾಧ್ಯಮದ ಮೂಲಕ ನಾನು ಬಹಳ ಕಠೋರವಾಗಿ ಖಂಡಿಸಲಿಕ್ಕೆ ಇಷ್ಟಪಡ್ತೇನೆ. ರಂಭಾಪುರಿ ಶ್ರೀಗಳ ವಿರುದ್ಧ ವಿವಿಧ ಮಠಾಧೀಶರು ಕೆರಳಿ ಕೆಂಡವಾಗಿದ್ದಾರೆ. ಯಾಕಂದ್ರೆ ಜಾತಿ ಮಠಗಳಿಂದ ಸಮಾಜ ಕಲುಷಿತ ಎಂದ ರಂಭಾಪುರಿ ಶ್ರೀಗಳ ಮಾತು ಮಠಾಧೀಶರ ಕಣ್ಣು ಕೆಂಪಾಗಿಸಿದೆ. ರಂಭಾಪುರಿ ಸ್ವಾಮೀಜಿ ಮೇಲೆ ಕಿಡಿಕಾರಿದ ಹಿಂದುಳಿದ ದಲಿತ ಮಠಾಧೀಶರು ಮುಕ್ತ ಚರ್ಚೆಗೆ ಸವಾಲೆಸೆದಿದ್ದಾರೆ. ಹೌದು, ಭದ್ರಾವತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರಿನ ರಂಭಾಪುರಿ ವೀರಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ನೀಡಿದ ಹೇಳಿಕೆ ಇಷ್ಟೆಲ್ಲ ವಿವಾದಕ್ಕೆ ಕಾರಣವಾಗಿದೆ. ಜಾತಿ ಮಠಗಳಿಂದ ಸಮಾಜ ಕಲುಷಿತವಾಗಿದೆ ಎಂದ ಮಾತು ಉಳಿದ ಮಠಾಧೀಶರು ಸಿಟ್ಟಿಗೇಳುವಂತೆ ಮಾಡಿದೆ. ದಾವಣಗೆರೆಯಲ್ಲಿ ಹಿಂದುಳಿದ ದಲಿತ ಮಠಾಧೀಶರು ಸಭೆ ನಡೆಸಿದರು. ಕಾಗಿನೆಲೆ ಪೀಠ, ಬೋವಿ ಪೀಠ, ಮಾದಾರ್ ಚೆನ್ನಯ್ಯ ಪೀಠ, ವಾಲ್ಮೀಕಿ ಪೀಠ, ಉಪ್ಪಾರ ಪೀಠ, ಯಾದವ ಪೀಠ, ಈಡಿಗ ಪೀಠ ಸೇರಿ ವಿವಿಧ ಹಿಂದುಳಿದ ದಲಿತ ಮಠಾಧೀಶರು ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಪೂಜ್ಯರು ಬಹಳ ದೊಡ್ಡವರಿದ್ದಾರೆ, ನಾವು ಕ್ಷಮೆ ಅವರಿಂದ ನಿರೀಕ್ಷೆ ಮಾಡಲ್ಲ. ಆ ಹೇಳಿಕೆನ ಹಿಂಪಡೆದ್ರೆ ಸಾಕು, ಅಥವಾ ಅದನ್ನು ಸಾಬೀತು ಮಾಡಿದ್ರೆ ಆಯ್ತು. ಪೂಜ್ಯರು ಆ ಹೇಳಿಕೆಯಲ್ಲಿ
ಅನುದಾನಕ್ಕೋಸ್ಕರ ಜಾತಿ ಪೀಠಗಳು ಉದ್ಭವ ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಅವರ ಮಠ ಪೀಠಗಳು ಅವರ ಅಂಡರ್ಲಿರುವಂತವರು ಅಥವಾ ಅವರ ಶಿಷ್ಯ ಬಳಗದವರು ಯಾವರು ಅನುದಾನವನ್ನು ಪಡ್ಕೊಂಡೇ ಇಲ್ವಾ? ಹಾಗಾದ್ರೆ ಆ ಮಠಗಳು ಅನುದಾನ ಯಾವ ಇಲಾಖೆಯಿಂದ ಪಡ್ಕೊಂಡಿದ್ದಾರೆ? ಬಹಳಷ್ಟು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಪರಿಶಿಷ್ಟ ಜಾತಿಯಿಂದ ಅನುದಾನ ಹೋಗಿರುವಂತಹ ಮಾತನ್ನ ಕೇಳಿದ್ವಿ. ಅವರೆಲ್ಲ ಪರಿಶಿಷ್ಟ ಜಾತಿಯರೇ ಆಗಿದ್ರೆ ಅವರ ಬಂಧು ಬಳಗ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಎನ್ನುವಂಥದ್ದು ಸ್ಪಷ್ಟೀಕರಿಸಬೇಕಾಗುತ್ತೆ. ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರು ಹಾಗೂ ಕಾಗಿನೆಲೆ ಕನಕ ಗುರುಪೀಠದ ಪೀಠಾಧ್ಯಕ್ಷ ನಿರಂಜನಾನಂದಪುರಿ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಗಾಜಿನ ಮನೆಯಲ್ಲಿ ಕುಳಿತು ಕಲ್ಲು ಹೊಡೆಯುವುದು ಬಿಡಲಿ, ಬದಲಿಗೆ ಯೋಚಿಸಿ ಮಾತನಾಡಲಿ ಅಂತ ಗುಡುಗಿದ್ದಾರೆ. ಬಹುಶಃ ರಂಭಾಪುರಿ ಶ್ರೀಗಳು ಗಾಜಿನ ಮನೆಯಲ್ಲಿ ಕೂತು ಇನ್ನೊಂದು ಮನೆಗೆ ಕಲ್ಲೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಮಾಧ್ಯಮದ ಮೂಲಕ ನಾನು ಬಹಳ ಕಠೋರವಾಗಿ ಖಂಡಿಸಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂಥದ್ದು. ಅವರು ಸಾಕಷ್ಟು ಹಿರಿಯರಾಗಿದ್ದು ಯೋಚನೆ ಮಾಡಿ ಮಾತನಾಡಬೇಕಾಗಿತ್ತು. ಜಾತಿ ಮಠಗಳಿಂದ ಸಮಾಜದಲ್ಲಿ ಕಲುಷಿತ ಅನ್ನುವಂತಹ ಪದ ಅವರು ಯಾವ ಸಮುದಾಯದ ಸ್ವಾಮಿಗಳು ಅನ್ನುವಂಥದ್ದು ಕೂಡ ಆಲೋಚನೆ ಮಾಡಬೇಕಾಗಿದೆ. ಒಟ್ನಲ್ಲಿ ರಂಭಾಪುರಿ ಶ್ರೀಗಳು ಆಡಿದ ಮಾತು ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಇದಕ್ಕೆ ಸ್ವಾಮೀಜಿಗಳು ಅದ್ಯಾವ ರೀತಿ ಪ್ರತ್ಯುತ್ತರ ನೀಡುತ್ತಾರೋ ಕಾದು ನೋಡಬೇಕಿದೆ. ಬೇರೆ ಬೇರೆನಾ ಅನ್ನುವಂತ ಬಿಸಿ ಬಿಸಿ ಚರ್ಚೆ ಈಗ ಸದ್ಯಕ್ಕೆ ನಡೀತಾ ಇದೆ. ಇದರ ಮಧ್ಯೆ ರಂಭಾಪುರಿ ಶ್ರೀಗಳು ಆಡಿರುವಂತ ಅದೊಂದು ಮಾತಿದೆಯಲ್ಲ, ಅದು ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಉಳಿದಂಥ ಮಠಾಧೀಶರ ಕಣ್ಣನ್ನ ಈಗ ಕೆಂಪಗಾಗಿಸಿದೆ. ರಂಭಾಪುರಿ ಶ್ರೀಗಳು ಗಾಜಿನ ಮನೆಯಲ್ಲಿ ಕೂತು ಇನ್ನೊಂದು ಮನೆಗೆ ಕಲ್ಲೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಾಧ್ಯಮದ ಮೂಲಕ ನಾನು ಬಹಳ ಕಠೋರವಾಗಿ ಖಂಡಿಸಲಿಕ್ಕೆ ಇಷ್ಟಪಡ್ತೇನೆ. ರಂಭಾಪುರಿ ಶ್ರೀಗಳ ವಿರುದ್ಧ ವಿವಿಧ ಮಠಾಧೀಶರು ಕೆರಳಿ ಕೆಂಡವಾಗಿದ್ದಾರೆ. ಯಾಕಂದ್ರೆ ಜಾತಿ ಮಠಗಳಿಂದ ಸಮಾಜ ಕಲುಷಿತ ಎಂದ ರಂಭಾಪುರಿ ಶ್ರೀಗಳ ಮಾತು ಮಠಾಧೀಶರ ಕಣ್ಣು ಕೆಂಪಾಗಿಸಿದೆ. ರಂಭಾಪುರಿ ಸ್ವಾಮೀಜಿ ಮೇಲೆ ಕಿಡಿಕಾರಿದ ಹಿಂದುಳಿದ ದಲಿತ ಮಠಾಧೀಶರು ಮುಕ್ತ ಚರ್ಚೆಗೆ ಸವಾಲೆಸೆದಿದ್ದಾರೆ. ಹೌದು, ಭದ್ರಾವತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರಿನ ರಂಭಾಪುರಿ ವೀರಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ನೀಡಿದ ಹೇಳಿಕೆ ಇಷ್ಟೆಲ್ಲ ವಿವಾದಕ್ಕೆ ಕಾರಣವಾಗಿದೆ. ಜಾತಿ ಮಠಗಳಿಂದ ಸಮಾಜ ಕಲುಷಿತವಾಗಿದೆ ಎಂದ ಮಾತು ಉಳಿದ ಮಠಾಧೀಶರು ಸಿಟ್ಟಿಗೇಳುವಂತೆ ಮಾಡಿದೆ. ದಾವಣಗೆರೆಯಲ್ಲಿ ಹಿಂದುಳಿದ ದಲಿತ ಮಠಾಧೀಶರು ಸಭೆ ನಡೆಸಿದರು. ಕಾಗಿನೆಲೆ ಪೀಠ, ಬೋವಿ ಪೀಠ, ಮಾದಾರ್ ಚೆನ್ನಯ್ಯ ಪೀಠ, ವಾಲ್ಮೀಕಿ ಪೀಠ, ಉಪ್ಪಾರ ಪೀಠ, ಯಾದವ ಪೀಠ, ಈಡಿಗ ಪೀಠ ಸೇರಿ ವಿವಿಧ ಹಿಂದುಳಿದ ದಲಿತ ಮಠಾಧೀಶರು ರಂಭಾಪುರಿ